ಬಟ್ರೆ ಎಲ್ಲ ರೆಡಿ ಇದೆಯಾ? ಎಲ್ಲ ರೆಡಿ ಇದೆ ಸರ್. ಓಹೋ, ಓವರ್ ಮರ್ಯಾದೆ. ನಮಗೂ ಲಕ್ಷಾಂತರ ಜನ ಮನ್ಸಲ್ಲೇ ನಮಸ್ಕಾರ ಮಾಡ್ತಾರೆ, ಆದರೆ ನಾವು ಇವ್ರ ಥರ ಓವರ್ ಬಿಲ್ಡಪ್ ತಗೊಳ್ಳಲ್ಲ. ಏಪ್ರಾನ್ ಥರ ಕೇಳಿ. ಏಪ್ರೋನಾ ಅಂದರೆ ಏಜೆ ಅಡುಗೆ ಮಾಡ್ತಾರಾ? ಪಾರ್ಟ್ ಟೈಮ್ ಬಿಸ್ನೆಸ್ಸಾ? ಏಜಿ ಅವ್ರ ಹೋಟ್ಲಲ್ಲಿ ಮಾರೋ ತಿಂಡಿ ಎಲ್ಲ ಇಲ್ಲಿ ಮಾಡಿ ಅಲ್ಲೋಗ್ಬಿಟ್ಟು ಮಾರ್ತಾರಾ? ಇದಕ್ಕೆ 5 ಸ್ಟಾರ್ ಹೋಟೆಲ್ ಅಂತ ಬಿಲ್ಡಪ್ ಬೇರೆ. ವಾಟ್ ಅ ದೋಖಾ! ಇವ್ರ ಬಾಯಿಗೆ ಮುದ್ದೆ ಹಾಕ. ಇಷ್ಟು ದಿನ 5 ಸ್ಟಾರ್ ಹೋಟೆಲು 5 ಸ್ಟಾರ್ ಶೆಫು ಅಂತ ಬಿಲ್ಡಪ್ ಕೊಟ್ಟು ಇದೆಲ್ಲ ಖಾಲಿ ಬಿಲ್ಡಪ್ ಅಂತ ಇವಾಗ ಗೊತ್ತಾಗ್ತಿದೆ. ಇದ್ಯಾವುದೋ ಜಾಗದಲ್ಲಿ ಅಡುಗೆ ಮಾಡಿ 5 ಸ್ಟಾರ್ ಹೋಟ್ಲಿಗೆ ಮಾರೋದು. 50 ರೂಪಾಯಿಗೆ ಬೆಲೆ ಬಾಡೋ ಸಿಹಿ ಪೊಂಗಲ್ನ 5 ಸ್ಟಾರ್ ಲೇಬಲ್ ಅಂತ ಹಾಕಿ 1000 ರೂಪಾಯಿಗೆ ಮಾರೋದು. ಏಜೆ, ನೀವು ಕಿಲಾಡಿ ಇರ್ಬೋದು, ಆದರೆ ನಾನು ಜಗತ್ ಕಿಲಾಡಿ. ನಿಮ್ಮನ್ನ ಪಕ್ಕ ಹಿಡಿದ್ಕೊಡ್ತೀನಿ. ಸರ್ ಅಡುಗೆ ಗಮ್ ಅಂತೀರಿ, ಎಲ್ರಿಗೂ ಇಷ್ಟ ಆಗುತ್ತೆ. ಓಹೋ, ಇವನ್ ಯಾರಪ್ಪ ಬಕೆಟ್ಟು? ಇಷ್ಟ ಆಗ್ಲೇಬೇಕು, ಯಾಕಂದ್ರೆ ಮಾಡಿರೋದು ಏಜೆ ಸರ್ ಅಲ್ವಾ. ಇವ್ರ ಬಕೆಟ್ ಅಂದ್ರೆ ಅವ್ರ ದೊಡ್ಡ ಸಿಂಟ್ಯಾಕ್ಸು. ಛೀ, ಇದೊಂದು ಜನ್ಮನ ನ್ಯಾಯವಾಗಿ ದುಡ್ಡು ಸಂಪಾದನೆ ಮಾಡೋದ್ ಬಿಟ್ಟು ಮೋಸದಿಂದ ದುಡ್ಡು ಸಂಪಾದನೆ ಮಾಡ್ತಿದ್ದಾರೆ. ಮೊದಲು ಮೀಡಿಯಾದವ್ರಿಗೆ ಫೋನ್ ಮಾಡಬೇಕು, ಈ ವಿಷಯ ಎಲ್ಲ ತಿಳಿಸ್ಬೇಕು. ಮೊದಲು ಇದನ್ನೆಲ್ಲ ವಿಡಿಯೋ ಮಾಡಬೇಕು. ಎಂತ ನ್ಯಾಯ ಗುರು! ಎಲ್ಲ ಪಕ್ಕ ಲೋಕಲ್ಲು, ಹೇಳಕ್ ಮಾತ್ರ 5 ಸ್ಟಾರ್ ಹೋಟೆಲ್ಲು. ಈ ಜಗತ್ತಲ್ಲಿ ಬರೀ ಟೋಪಿ ಹಾಕೋರೆ ಆಗೋಯ್ತು. ನಿನಗೆ ಹೋಗುವಂತ ತಾನೇ ಹೇಳಿದ್ ನಾನು. ಇಲ್ಲಿಗೆ ಬಂದಿದ್ಯಾ? ಯಾಕೆ ಅಂದ್ರೆ ನಿಜವಾದ ಬಣ್ಣ ಏನು ಅಂತ ಗೊತ್ತು ಮಾಡ್ಸಕ್ಕೆ. ನಿಮ್ಮ ಇಷ್ಟು ದಿನ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅನ್ಕೊಂಡಿದ್ದೆ, ಆದ್ರೆ ನೀವು 148 ಬಣ್ಣ ದೊಡ್ಡ ರೀಲ್ ಮಾಸ್ಟರ್ ಅಂತ ಗೊತ್ತಾಯ್ತು. ವಾಟ್? ನೋಡಿ ನೋಡಿ, ನಿಮ್ಮ ಕಣ್ಣಲ್ಲಿ ಮುಖದಲ್ಲಿ ಎಷ್ಟು ಭಯ ಕಾಣ್ತಿದೆ. ಸಿಕ್ಕಾಕೊಂಡ್ಮೇಲೆ ಭಯ ಪಡ್ಲೇಬೇಕು. ನೀವು ನನ್ಗೆಷ್ಟೇ ರಿಕ್ವೆಸ್ಟ್ ಮಾಡಿದ್ರು ನಾನಂತೂ ಬಿಡಲ್ಲ. ಯಾಕೊಳ್ಳೆ ಲೂಸ್ ಥರ ಮಾತಾಡ್ತಾ ಇದೀಯಾ? ನಿನ್ನ ತಲೆಯಲ್ಲಿರೋ ನಟ್ಟು ಬೋಲ್ಟ್ ಎಲ್ಲ ಆಗ ಉದುರ್ತಾ ಇರ್ತಾ? ಹೌದೌದು, ಸತ್ಯ ಮಾತಾಡೋರೆಲ್ಲ ನಿಮಗೆ ಲೂಸ್ ಥರನೇ ಕಾಣೋದು. ನೀವು ಜನರಿಗೆಲ್ಲ ಈ ಥರ ಮೋಸ ಮಾಡ್ತೀರಾ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಾನ್ ಸೆನ್ಸ್. ನಾನು ಮೋಸ ಮಾಡ್ತಾ ಇದ್ದೀನ? ಹೌದೌದು, ಸತ್ಯ ಮಾತಾಡಿದ್ರೆ ನಿಮಗೆಲ್ಲ ನಾನ್ ಸೆನ್ಸೆ. ಹೇಳ್ಕೊಳ್ಳೋಕ್ಕೆ ಬೆಸ್ಟ್ ಶೆಫು 5 ಸ್ಟಾರ್ ಹೋಟೆಲ್ ಓನರು, ಆದರೆ ನಿಮ್ಮ ಬಾಳ್ ನೋಡಿದ್ರೆ ಬಾಯ್ ಬಡ್ಕೋಬೇಕು. ಅಲ್ಲ ರೀ, ಸ್ಯಾಂಪಲ್ಗೆ ಅಂತ ಅಡುಗೆ ಮಾಡೋದು, ಆಮೇಲೆ ಅವ್ರ ಕೈಯಲ್ಲಿ ಅಡುಗೆ ಮಾಡಿಸಿ ನಿಮ್ಮ ರೆಸ್ಟೋರೆಂಟಿಗೆ ಸಾಗಿಸಿ ಅದನ್ನು ಡಬಲ್ ರೇಟಿಗೆ ಮಾರೋದು. ನಿಮಗೇನು ಅನ್ಸಲ್ವಾ? ಯಾಕೆ ನಗ್ತಿದ್ದೀರಾ? ನಿನ್ನ ಇಮ್ಯಾಜಿನೇಷನ್ ಲೆವೆಲ್ ನೆನೆಸ್ಕೊಂಡು ನಗು ಬಂತು. ಅಲ್ಲ, ನಿನಗೆ ಒಂದು LKG ಹುಡುಗಂಗಿರೋ ಬುದ್ಧಿನೂ ಇಲ್ಲ. ಮುಂದೆ ಲೈಫ್ ಹೆಂಗೆ ಲೀಡ್ ಮಾಡ್ತೀಯ ಅಂತ ನೆನೆಸ್ಕೊಂಡ್ರೆ ನಗು ಬರುತ್ತೆ ನನಗೆ. ಹೌದೌದು, ನನಗೂ ಎಲ್ಲ ಗೊತ್ತು. ನೀವಿಲ್ಲ ತಾನೇ ಅಡುಗೆ ಮಾಡೋದು, ನೀವು ಇಲ್ಲಿಂದ ತಗೊಂಡೋಗಿ ಮಾರ್ತೀರಲ್ಲ, ನನಗೆ ಎಲ್ಲ ಗೊತ್ತಾಯ್ತು. ನೀವು ಕೊಡೋ ಬಿಲ್ಡಪ್ ನೋಡಿ ನಿಮ್ಮನ್ನ ಅದು ಅಂದ್ಕೊಂಡಿದ್ದೆ, ಆದರೆ ನೀವು ಇದು ಅಂತ ಈಗ ಗೊತ್ತಾಯ್ತು. ನಿಮ್ಮ ಬಾಳ್ನ ನಮ್ಮ ಪಕ್ಕದ ಮನೆ ಸಾವಿತ್ರಮ್ಮನೂ ಬಾಳಲ್ಲ. ಗೊತ್ತು ಗೊತ್ತು, ಈಗ ಸಾವಿತ್ರಮ್ಮ ಯಾರು ಅಂತ ಕೇಳ್ತಿರಲ್ಲ, ಅದನ್ನು ನಾನೇ ಹೇಳ್ತೀನಿ. ಸಾವಿತ್ರಮ್ಮ ಒಬ್ಬ ಸ್ವಾಭಿಮಾನಿ ಮಹಿಳೆ. ಯಾರ ಸಪೋರ್ಟ್ ಇಲ್ಲದೆ ಇಂಡಿಪೆಂಡೆಂಟ್ ಆಗಿ ನಮ್ಮ ರೋಡ್ ಕೊನೆಯಲ್ಲಿ ಬಜ್ಜಿ ಮಾರ್ತಾರೆ ಅವರೇ.
ತನ್ನ ಕೈಯಾರೆ ಹಿಟ್ಟನ್ನ ಕಲಸಿ ಮೆಣಸಿನ್ಕಾಯಿನ ಅದರಲ್ಲಿ ಎದ್ದು ಎಣ್ಣೆಗೆ ಬಿಡ್ತಾರೆ. ನಿಮ್ಮ ಹಾಗೆ ಯಾರೋ ಮಾಡಿದ ಅಡುಗೆನ ನಾನು ಮಾಡಿದೆ ಅಂತ ಬಿಲ್ಡಪ್ ತಗೊಳ್ಳಲ್ಲ. ನೀವು ಇದ್ದೀರಾ, ಹೆಸರು ಮಾತ್ರ ನಿಮ್ಮದು, ಅಡುಗೆ ಮಾಡೋದು ಅವರು. ನಾನು ಸುಮ್ಮನೆ ಬಿಡಲ್ಲ. ನೋಡು, ಇಲ್ಲ ಇಲ್ಲ ಇಲ್ಲ, ನಾನು ಕಾಂಪ್ರೋ ಎಲ್ಲ ಆಗಲ್ಲ, ಸೆಟಲ್ಮೆಂಟ್ಗೂ ಒಪ್ಪಲ್ಲ. ಗೊತ್ತಲ್ಲ, ಲೀಲಾ ಅಂದ್ರೆ ನ್ಯಾಯ, ನ್ಯಾಯ ಅಂದ್ರೆ ಲೀಲಾ. ರೆಡಿ? ಎಲ್ಲಿ 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 ಕರ್ಕೊಂಡು ಹೋಗ್ತಿದ್ದೀರಾ? ನನ್ನ ಕೂಡ ಹಾಕೋ ಕರ್ಕೊಂಡು ಹೋಗ್ತಿದ್ದೀರಾ? ನನ್ನ ನೆಟ್ವರ್ಕು ತುಂಬ ಸ್ಟ್ರಾಂಗ್ ಇದೆ. ನಾನು ಇನ್ಸ್ಟಾಗ್ರಾಮಲ್ಲಿ ಲೈವ್ ಬಂದ್ಬಿಡ್ತೀನಿ. ಏಯ್, ನೀನು ಏನು ಬೇಕಾದರೂ ಮಾಡ್ಕೊ, ಆದರೆ ಮೊದಲು ಇಲ್ಲಿಂದ ಆಚೆ ಹೋಗು. ಸುಮ್ಮನೆ ನನ್ನ ಕಿವಿ ಹತ್ರ ಬಂದು ವಟ ವಟ ಅಂತ ಇರಬೇಡ, ನನಗೆ ಇರಿಟೇಟ್ ಆಗುತ್ತೆ. ನೋಡು, ಹಬ್ಬದ ದಿನ ನನ್ನ ಮೂಡ್ ಹಾಳು ಮಾಡ್ಕೊಳಕ್ಕೆ ನನಗಿಷ್ಟ ಇಲ್ಲ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ. ವಾ ಅಜಯ್, ಯು ಆರ್ ಗ್ರೇಟ್, ಯು ಆರ್ ರಿಯಲಿ ಗ್ರೇಟ್. ನನ್ನನ್ನು ಇಲ್ಲಿ ನೋಡಿ ನೀವು ಹೆದರ್ಕೊಂಡ್ಬಿಟ್ರಲ್ಲ, ಆದರೆ ಮೇಲ್ಗಡೆ ತೋರಿಸ್ತಿಲ್ಲ. ನನ್ನಿಂದ ಹೇಗೆ ಬಚಾವ್ ಆಗಬೇಕು ಅಂತ ನಿಮ್ಮ ಟೀಮ್ ಜೊತೆ ಡಿಸ್ಕಸ್ ಮಾಡಕ್ಕೆ ಹೋಗ್ತಿದ್ದೀರಲ್ಲ, ಆದರೆ ನಾನು ಬಿಡಲ್ಲ. ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಹೌ ಆರ್ ಯು? ಗುಡ್. ನಿಮಗೆಲ್ಲ ಊಟ ಅಂದರೆ ಇಷ್ಟನಾ? ಇಷ್ಟನಾ? ಗುಡ್. ಅಡುಗೆ ಮಾಡೋದು ಒಂದು ಕಲೆ ಇದ್ದಾಗೆ, ಆಯ್ತಾ? ಅದು ಅಷ್ಟು ಈಸಿಯಾಗಿ ಒಲಿಯಲ್ಲ. ಇಷ್ಟೊಂದು ಜನ ಮಕ್ಕಳಿದ್ದಾರೆ ಅಂದ್ರೆ ಏಜೆ ಇವ್ರ ಕೈಲಿ ಕೆಲಸ ಮಾಡಿಸ್ತಿದಾರಾ? ಎಸ್ಪೆಷಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮ ಮಾಡುವಂಥ ಅಡುಗೆ ಮೂಲಕ ಅವರು ಕೊಡುವಂಥ ಪ್ರೀತಿ, ಅದನ್ನ ಯಾರೂ ಮೀರ್ಸಕ್ಕಾಗಲ್ಲ. ಏಜೆ ಅಡುಗೆ ಮಾಡಿದ್ರು ಮೀರ್ಸಕ್ಕಾಗಲ್ಲ. ಒಪ್ಕೋತೀರಾ? ಕರೆಕ್ಟ್? ಮಕ್ಕಳು ಏಜೆ ಊಟ ತಗೊಂಡು ಹೋಗೋದನ್ನ ನೋಡ್ಬಿಟ್ಟಿರ್ಬೇಕು, ಅದಕ್ಕೆ ಹೆದರ್ಸ್ತಾ ಇದ್ದಾರೆ. ಪಾಪ ಮಕ್ಕಳು ಏನು ಮಾತಾಡದೆ ಗಪ್ ಚುಪ್ಪಾಗಿ ಕೂತ್ಕೊಂಡಿದ್ದಾರೆ. ಆ ಥರದ ಕಲೆನ ನೀವೆಲ್ಲ ಕಲಿಬೇಕಾ? ಗುಡ್. ನೀವು ಆ ಥರ ಕಲಿತೀರಿ ಅನ್ನೋದಾದ್ರೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಓಕೆ? ಗುಡ್ ಗುಡ್ ಗುಡ್. ಈಗ ಮನಸ್ಸಲ್ಲಿ ಪ್ರೀತಿ ಇದ್ರೆ ಅದು ಅಡುಗೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ಆದರೆ ಆ ದೇವರು ನಿಮ್ಮೆಲ್ಲರಿಗೂ ಪ್ರೀತಿನ ತುಂಬಿ ತುಂಬಿ ಕಳಿಸಿದ. ಸೊ ನಿಮಗೆ ಈ ಅಡುಗೆ ಅನ್ನೋ ಕಲೆನ ಒಲಿಸ್ಕೊಳ್ಳೋದು ತುಂಬಾ ಈಸಿ. ಈ ಹಿಟ್ಲರ್ದು ಬರೀ ಹೆದರ್ಸೋದೇ ಆಯ್ತು.